ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನನ್ನ ಮಗಳು ಸ್ಕೂಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾಳ, ಏನೆಲ್ಲ ಪರ್ಚೇಸ್ ಮಾಡಿದ್ದೀವಿ, ಏನೆಲ್ಲ ತೊಗೊಂಡಿದ್ದಾಳೆ ಸ್ಕೂಲಿಗೆ ಹೋಗೋಕ್ಕೆ ಅಂತ ಹೇಳಿ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನನ್ನ ಮಗಳಿಗೆ ಮಾತಾಡ್ಸೋಣ. ಹಾಯ್ ಮುದ್ದಮ್ಮ. ಹಾಯ್. ನಾವು ಪ್ರೀತಿಯಿಂದ ಮುದ್ದಮ್ಮ ಅಂತ ಕರೆಯೋದು. ತುಂಬ ಹಳೆ ವ್ಲಾಗ್ಸಿಂದ ನೋಡ್ಕೊಂಡು ಬಂದಿದ್ರೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಹೊಸಬ್ರಿಗೆ ನನ್ನ ಮಗಳ ಹೆಸರು ಕೇಶಿನಿ ಅಂತ, 4 years ಓಲ್ಡು. ಸೊ ಅವಳು ಈ ವರ್ಷ ಸ್ಕೂಲಿಗೆ ಸೇರಿಸಿದ್ದೀವಿ. ಅದು ಹೇಗಿರುತ್ತೆ, ಹೇಗೆ ಹೋಗ್ತಾಳೆ ಅಂತ ನಿಮ್ಮ ಜೊತೆ ಖಂಡಿತವಾಗ್ಲೂ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ಸ್ಕೂಲಿಗೆ ಹೋಗೋಕ್ಕೆ ಏನೆಲ್ಲ ಪರ್ಚೇಸ್ ಮಾಡಿದೀಯಾ ಪಾಪು? ಬ್ಯಾಗ್, ಹಾಂ, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್ ಎಲ್ಲ ತಗೊಂಡಿದ್ದೀವಿ. ನೀನು ಸ್ಕೂಲಿಗೆ ಹೋಗೋ ಖುಷಿಯಾನಾ? ಓಕೆ. ಏನೆಲ್ಲ ಕಲ್ತಿದ್ಯಾ ಸ್ಕೂಲಿಗೆ ಹೋಗೋಕ್ಕೆ? 1 to 3 ಕಲಿತಿದ್ದೀನಿ, ABCD ಕಲಿತಿದ್ದೀನಿ, ರೈಮ್ಸು ಟೈಮ್ಸು ಕಲಿತಿದ್ದೀನಿ. ಆ್ಯಕ್ಚುಲಿ ಇವಳಿಗೆ June 2ಗೆ 4 years ಆಗೋದು. ಸೊ ಪ್ರಿ KGಗೆ ನಾವು ಅಡ್ಮಿಷನ್ ಮಾಡಿಸಿದ್ವಿ. 4 years ಕಂಪ್ಲೀಟ್ ಆಗಿರಲ್ಲ ಅಲ್ವಾ, ಸೊ ಹಾಗಾಗಿ. ಬಟ್ ಗೌರ್ಮೆಂಟಿಂದ ಸ್ವಲ್ಪ ರೂಲ್ಸ್ ಚೇಂಜ್ ಆಯ್ತಲ್ವ, ಹಾಗಾಗಿ ಸ್ಕೂಲಿಂದನೇ ಫೋನ್ ಮಾಡಿ ಇವಳಿಗೆ LKGಗೆ ಅಡ್ಮಿಷನ್ ಕೊಡ್ತೀವಿ ಅಂತ ಹೇಳಿ LKGಗೆ ಅಡ್ಮಿಷನ್ ಕೊಟ್ಟಿದ್ದಾರೆ. ಸೊ ನಾವಿವಾಗ ಇವಳಿಗೆ LKGಗೆ ಅಡ್ಮಿಷನ್ ಮಾಡಿಸಿದ್ದೀವಿ. ಇವಳದು ಸ್ಕೂಲ್ ಇಲ್ಲೇ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾರಲ್ವ, ಅವ್ರದ್ದೇ ಕಂಪ್ನಿದು ಒಂದು ಸ್ಕೂಲ್ ಇದೆ. ಸೊ ಅಲ್ಲಿಗೆ ಸೇರಿಸ್ಬೇಕು ಅಂತ ಹೇಳಿ ನನಗೆ ಬೇರೆ ಸ್ಕೂಲ್ ಸ್ವಲ್ಪ ಇಷ್ಟ ಆಗಿತ್ತು. ಒಂದು 4-5 ಸ್ಕೂಲ್ ನೋಡಿದ್ವಿ. ಆ ಸ್ಕೂಲಲ್ಲಿ ಬೇರೆ ಸ್ಕೂಲ್ಗಳು, ಹಲೋ ಕಿಡ್ಸು ಅದನ್ನೆಲ್ಲ ನಾನು ನೋಡಿದ್ದೆ. ಹಲೋ ಕಿಡ್ಸ್ ನಂಗೆ ಇಷ್ಟ ಆಗಿತ್ತು, ಅದಕ್ಕೆ ಹಾಕಬೇಕು ಅಂತ ಇದ್ದೆ. ಬಟ್ ಇಲ್ಲ, ನನ್ನ ಹಸ್ಬೆಂಡ್ ಅವರು ಕೂಡ ಅದೇ ಸ್ಕೂಲ್ಗಳಲ್ಲಿ ಓದಿರೋದ್ರಿಂದ ಅದೇ ಸ್ಕೂಲ್ ಬೇಕು ಅಂತ ಹೇಳಿ ಅಲ್ಲಿಗೆ ಅಡ್ಮಿಷನ್ ಮಾಡಿಸಿದ್ದಾರೆ. ನೋಡೋಣ ಈ ವರ್ಷ ಹೇಗೆ ಅವಳ ಸ್ಕೂಲಲ್ಲಿ ಇಂಪ್ರೂವ್ ಆಗ್ತಾಳೆ, ಚೆನ್ನಾಗಿ ಓದ್ತಾಳೆ ಅಂತ ಗೊತ್ತಾಗುತ್ತಲ್ವ, ಅದ್ರ ಮೇಲೆ ನೆಕ್ಸ್ಟು ಚೇಂಜ್ ಮಾಡಬೇಕು ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಫಸ್ಟ್ ಸ್ಟ್ಯಾಂಡರ್ಡಿಗಂತೂ ಚೇಂಜ್ ಮಾಡಲೇಬೇಕು. ಅಲ್ಲಿವರೆಗೆ UKGಗೆ ಚೇಂಜ್ ಮಾಡಬೇಕಾ, ಇಲ್ಲ ಇವಳದು ಡೇಟ್ ಆಫ್ ಬರ್ತ್ ಸ್ವಲ್ಪ ಜೂನ್ ಇರೋದ್ರಿಂದ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಒಂದೊಂದಾಗೆ ನಿಮಗೆ ಜೊತೆ ಶೇರ್ ಮಾಡ್ತೀವಿ. ಯಾವ ಥರ ಬ್ಯಾಗ್ ತೊಗೊಂಡಿದ್ದೀವಿ, ಯಾವ ಥರ ಲಂಚ್ ಬಾಕ್ಸ್ ತೊಗೊಂಡಿದ್ದೀವಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಬನ್ನಿ ನೋಡೋಣ. ಪಾಪ ಸುಮ್ಮನೆ ಇರು. ಫಸ್ಟ್ ಏನು ತೋರಿಸ್ಬೇಕು? ಬ್ಯಾಗ್. ಫಸ್ಟೇ ಬ್ಯಾಗ್ ತೋರಿಸ್ಬೇಕಂತೆ. ಬನ್ನಿ ತೋರಿಸ್ತಾಳೆ. ನೋಡಿ ಹೇಳಿ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಫಸ್ಟೇ ಒಂದು ಬ್ಯಾಗ್ ತೊಗೊಂಡಿದ್ವಿ. ಇದು ನೋಡಿ, ಜಿರಾಫೆ ಬ್ಯಾಗು, ಮಕ್ಕಳಿಗೆಲ್ಲ ಅಟ್ರಾಕ್ಟಿವ್ ಆಗಿರುತ್ತಲ್ವ. ಸೊ ಇವಾಗಂತೂ ಹೇಳೋದೇ ಬೇಡ, ಯೂನಿಕ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಪಾಪ ಕೂರ್ತ್ಕೊಂಬಾಯ್ ಕಾಣಿಸಲ್ಲ, ಬೇರೆ ಬೇರೆ ಥರ ಬ್ಯಾಗ್ಸ್ ಎಲ್ಲ ಬಂದಿರುತ್ತೆ. ಸೊ ಅದರಲ್ಲಿ ನಮಗೆ ಈ ಥರದ್ದು ಇಷ್ಟ ಆಯಿತು. ಇದು ಸ್ವಲ್ಪ ಅವಳಿಗೆ ಹೆವಿನೇ ಅನಿಸುತ್ತೆ. 1 2 3 ಜಿಪ್ಸ್ ಇದೆ. ಸೊ ಇರು ಪಾಪು, ಒಂದು ಚಿಕ್ಕದು ತೊಗೊಂಡಿದ್ವಿ, ಅದು ಸ್ವಲ್ಪ ಚಿಕ್ಕದೇ ಆಗೋಯ್ತು. ಬುಕ್ಸ್ ಎಲ್ಲ ಮನೆಗೆ ತೊಗೊಬಂದು ಹಾಕಿ ನೋಡಿದಾಗ ಅದು ಸ್ವಲ್ಪ ಚಿಕ್ಕದು ಅನ್ನಿಸ್ತು. ಇವಳಿಗೂ ಇದು ಹೆವಿನೇ, ಬುಕ್ಸ್ ಹಾಕಿದ್ರೆ ಇನ್ನೂ ತೂಕ ಆಗುತ್ತೆ. ಸ್ವಲ್ಪ ಅವಳು ಸಣ್ಣ ಇರೋದ್ರಿಂದ ಎತ್ತಕ್ಕಾಗಲ್ಲ, ನಾವೇ ಪಿಕಪ್ ಡ್ರಾಪ್ ಮಾಡೋದ್ರಿಂದ ಪರವಾಗಿಲ್ಲ ಅಂತ ಹೇಳಿ ಈ ಬ್ಯಾಗ್ ತೊಗೊಂಡಿದ್ದೀವಿ. ತೋರ್ಸೋಣ ಬಾ, ತೋರಿಸು ಬಾ, ಬಾ ಇಲ್ಲಿಗೆ ಬಂದು ತೋರಿಸು. ನೋಡಿ ಈ ಥರ ಇದೆ. ಇಲ್ಲಿ ವಾಟರ್ ಬಾಟಲ್ ಇಟ್ಕೊಳ್ಳೋದು ಕಾಮನ್ ಎಲ್ಲ ಬ್ಯಾಗಲ್ಸಲ್ಲಿ ಇರೋ ಥರನೇ ಇದರಲ್ಲೂ ಇದೆ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ಎಷ್ಟು? 1200 rupees. ಇಲ್ಲಿ ನೋಡಿ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ಇನ್ನು ಪೇಪರ್ಸ್ ಏನೂ ತೆಗ್ದಿಲ್ಲ, ತೆಗಿಬೇಕು. ಇವಳಿಗೆ ಇವಾಗಲೇ ತೆಗೆದುಬಿಟ್ರೆ ಬುಕ್ಸ್ ಎಲ್ಲ ಹಾಕೊತಾಳೆ ಅಂತ ಹೇಳಿ ನಾನು ಪೇಪರ್ಸ್ ಎಲ್ಲ ಹಾಗೆ ಇರಲಿ ಅಂತ ಬಿಟ್ಟಿದ್ದೀನಿ. ಒಂದು ಡ್ರೆಸ್ ಕೂಡ ಕ್ಯಾರಿ ಮಾಡಬೇಕಲ್ವ, ಫಸ್ಟ್ ಈ ವರ್ಷ ಅಲ್ವಾ ಸ್ಕೂಲಿಗೆ ಸೇರಿಸಿರೋದು. ಒಂದು ಜೊತೆ ಡ್ರೆಸ್ ಕೂಡ ತೊಗೊಂಡು ಹೋಗ್ಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದು 2-3 ಚಿಪ್ ಇರೋದೇ ತೊಗೊಂಡಿದ್ದೀನಿ. ನೋಡಿ ನೆಕ್ಸ್ಟ್ ಪಾಪ ನೀನು ಬರಬೇಕು, ನಿನ್ನ ವಿಡಿಯೋ ಮಾಡ್ತಾ ಇರೋದು, ನೀನು ಬಂದು ತೋರಿಸ್ಬೇಕು. ನೆಕ್ಸ್ಟ್ ಲಂಚ್ ಬಾಕ್ಸ್. ನೋಡಿ ಫ್ರೆಂಡ್ಸ್, ಲಂಚ್ ಬಾಕ್ಸ್ ನಾನು ಈ ಥರ ತೊಗೊಂಡಿದ್ದೀನಿ. ಇದನ್ನು ನಾವು ತೋರಿಸಿ, ಓಪನ್ ಮಾಡಿ ಇಲ್ಲಿ ತೋರಿಸ್ಬೇಕು. ಈ ಕಡೆ ಬಂದು ತೋರಿಸ್ಬೇಕು, ಈ ಕಡೆ ಬಾ. ಸರಿ. ಇದನ್ನು ನಾವು ಕ್ಯಾಂಟೀನಿಂದ ತರಿಸ್ಕೊಂಡಿರೋದು ನಮ್ಮ ಅಕ್ಕ ಹತ್ರದಿಂದ.
ಈ ಥರ ಇದೆ ಲಂಚ್ ಬಾಕ್ಸು. ಇದ್ರದ್ದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಬಾಕ್ಸಸ್ ಇದೆ, ದೊಡ್ಡ ದೊಡ್ಡ ಬಾಕ್ಸ್ ಏನಿಲ್ಲ. ತೋರಿಸ್ತೀನಿ ಇರು ಪಾಪು. ನಾನೇ ತೋರಿಸ್ತೀನಿ. ತೋರಿಸು. ಹಲೋ ಫ್ರೆಂಡ್ಸ್, ಹೆಂಗವೆ ಕೊಡ ಮ್ಯಾಮ್ ಸರಿ ಓಪನ್ ಮಾಡಿ ಕ್ಯಾಪ್ ಹೆಂಗಿದೆ ಅಂತ ನೋಡಿ. ಈ ಕಡೆ ತಿರುಗಿ ತೋರ್ಸ ಪಾಪು. ಆ್ಯಕ್ಚುಲಿ ಇದು ಅವಳಿಗೆ ಸ್ವಲ್ಪ ದೊಡ್ಡದಾಗಿಲ್ಲ, ಬಟ್ ಟೈಟ್ ಇದೆ. ಅವ್ಳಿಗೆ ಓಪನ್ ಮಾಡೋಕ್ಕೆಲ್ಲ ಆಗಲ್ಲ. ನಾವು ಬೇರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಾಕ್ಸಸ್ ಎಲ್ಲ ತುಂಬ ಚೆನ್ನಾಗೈತೆ. ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇದರಲ್ಲಿ 3 ಬಾಕ್ಸಸ್ ಬರುತ್ತೆ. 2 ಮೀಡಿಯಮ್ ಸೈಜ್ದು ಈ ಥರ, ಒಂದು ದೊಡ್ಡದು. ಈ ಚಪಾತಿ, ದೋಸೆ, ಇಡ್ಲಿ ಎಲ್ಲ ಇದಕ್ಕೆ ಹಾಕ್ಕೊಡ್ಬೋದು. ಇದಕ್ಕೆ ಚಟ್ನಿ ಸಾಗು ಹಾಕ್ಕೊಡ್ಬೋದು. ಬಟ್ ತುಂಬ ಚೆನ್ನಾಗಿದೆ. ಆದರೆ ಇವಳಿಗೆ ಇದು ಸ್ಟೀಲ್ ಬಂದಿದೆ, ಆದರೆ ಮೇಲ್ಗಡೆ ಪ್ಲಾಸ್ಟಿಕ್ ಕ್ಯಾಪು. ಸೊ ಅದಕ್ಕೆ ಅವಳಿಗೆ ಓಪನ್ ಮಾಡೋಕ್ಕೆಲ್ಲ ಚೆಲ್ಕೊತಾಳೆ ಅಂತ ಹೇಳಿ ಸ್ವಲ್ಪ ಈಸಿಯಾಗಿರೋದೆ ಒಂದು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದನ್ನು ತೊಗೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ನಾವು ಕ್ಯಾಂಟೀನಿಂದ ತರಿಸ್ಕೊಂಡಿರೋದು. ನೆಕ್ಸ್ಟ್ ಯೂನಿಫಾರ್ಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕೂಡ ಬಂದಿದ್ದೀನಿ. ಆದರೆ ಇದೇ ವಿಡಿಯೋದಲ್ಲಿ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ, ನಮ್ಮ ಅಕ್ಕ ಬಂದಿದ್ಲಲ್ವ ಆ ವ್ಲಾಗಲ್ಲಿ. ಸೊ ಇವಾಗ ಯೂನಿಫಾರ್ಮ್ಸ್ ಎಲ್ಲ 2 ಜೊತೆ ಯೂನಿಫಾರ್ಮ್ಸ್ ತೊಗೊಂಡಿದ್ದೀನಿ. ಈ ಥರ ಬರುತ್ತೆ ಅವಳದು ಯೂನಿಫಾರ್ಮು. ಹಾಗೆ ಒಂದು ಬೆಲ್ಟು, ಇನ್ನು ಸಾಕ್ಸು, ಟ್ರ್ಯಾಕ್ ಸೂಟ್ಸು ಎಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಹಾಕ್ಕೊತಾಳಲ್ವ, ಆವಾಗಲೇ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇದು ಪಾಪು ಫುಲ್ಲು ಎಕ್ಸೈಟ್ ಆಗಿದ್ದಾಳೆ, ಹೋಗ್ತೀನಿ ಅಂತಿದ್ದಾಳೆ. ಒಂದೊಂದು ಸರಿ ಮೂಡಿದಾಗ ಹೋಗಲ್ಲ ಅಂತಾಳೆ. ಪಾಪು ABCD ಹೇಳು ಪಾಪು. ABCD EFG HIJK LMNOP QRS TUV WX YMC. ಸಾಕು. ಆಲ್ರೆಡಿ ಅವಳು ಒಂದು LKG ರೈಮ್ಸ್ ಕಲ್ತಿದ್ದಾಳೆ, ಅದನ್ನ ಹೇಳ್ತಾಳೆ ಇವಾಗ. ಪಾಪ ರೈಮ್ಸ್ ಹೇಳು. ಬಿಗ್ ಗ್ರೇಟ್ ಆಪಲ್. Big great apple dancing on a stream. 2 yellow mangoes smiling at me. Bunch of grapes sitting on a bed. 2 bananas yellow. 2 cherries are yellow. ರೆಡ್. ಅವಳು ಬೇಕು ಅಂತ ಹೇಳ್ತಾ ಇರೋದು. ಸ್ವಲ್ಪ ಶೈ ಆಗ್ತಿದ್ದಾಳೆ, ಯಾಕಂದರೆ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಹಾಗಾಗಿ ಅದನ್ನೆಲ್ಲ ತೆಗ್ದಿದ್ದೀನಲ್ವ, ನೋಡೋಕ್ಕೋಸ್ಕರ ಹಾಗೆ ಹೇಳ್ತಿದ್ದಾಳೆ. ಇಷ್ಟೇ. ಇವಾಗ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಸಾಕ್ಸ್. ಇದು ಸಾಕ್ಸು. ಪಾಪ ಸ್ಕೂಲಲ್ಲಿ ಯಾರನ್ನ ಫ್ರೆಂಡ್ ಮಾಡ್ಕೊತೀಯಾ? ವಿಯಾಕ. ನಿಂಗೆ ಅವಳು UKG, ನೀನು LKG. ನೀಟಾಗಿ ನಿಲ್ಲೋ, ಮಾತಾಡೋ. ಆಮೇಲೆ ಇನ್ನೊಂದು ನಮ್ಮ ಅಕ್ಕನ ಹತ್ರ ಅವರು ಮುಂಬೈಗೆ ಹೋಗಿದ್ರು, ಅಲ್ಲ ಡೆಲ್ಲಿಗೆ ಹೋಗಿದ್ರು. ಅಲ್ಲಿಂದ ಸ್ವಲ್ಪ ಬ್ಯಾಗ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ಅವರು ಕೂಡ ಒಂದು ಗಿಫ್ಟ್ ಎಲ್ಲ ತೊಗೊಬಂದಿದ್ದಾರೆ ನನಗೆ. ಆ್ಯಕ್ಚುಲಿ ಇದ್ರದ್ದು ವೀಡಿಯೋ ಮಾಡಿದೆ, ಬಟ್ ಮಿಸ್ ಆಗೋಗ್ಬಿಟ್ಟಿದೆ. ಬೇರೆ ವೀಡಿಯೋಸ್ನ ಡಿಲೀಟ್ ಮಾಡಬೇಕಾದ್ರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ನಿಮಿಷ. ಕಟ್ ಮಾಡಿದ್ರೆ ತೆಗೆಕಾಲ ಕೊಡಲೇ, ತಿರ್ಗಾ ಕಟ್ಟಕ್ಕಲ್ಲ ಕೊಡೆ. ಓಪನ್ ಮಾಡೋಕ್ಕಾಗ್ತಾ ಇದೆ. ನಮ್ಮ ಅಮ್ಮನ ಮನೇಲಿ ಇದ್ನಲ್ಲ, ಆವಾಗಲೇ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅದೇ ಡಿಲೀಟ್ ಆಗಿಬಿಟ್ಟಿದೆ. ಬನ್ನಿ ಇವಾಗ ಓಪನ್ ಮಾಡಿ ಕಟ್ಟಿಟ್ಬಿಟ್ಟಿದೆ. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ ಪಾಪ ಸ್ಕೂಲಿಗೆಲ್ಲ ಹೋಗ್ತಾಳಲ್ವ, ನಾನು ಆವಾಗವಾಗ ಹೋಗ್ಬೇಕಾಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ತೊಗೊಂಡಿರೋದೇ ಒಂದು 2-3 ಬ್ಯಾಗ್ ಯೂಸೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಅದ್ರ ಜೊತೆ ಇನ್ನೊಂದು 2-3 ಬ್ಯಾಗ್ ತೊಗೊಂಡಿದ್ದೀನಿ. ಇಷ್ಟ ಆಯಿತು ಅಂತ ಹೇಳಿ. ನಮ್ಮ ಅಕ್ಕ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾಳೆ. ಹ್ಯಾಂಡ್ ಬ್ಯಾಗು. ಅದು ಈ ಥರ ಬರುತ್ತೆ, ಒಂದು ಚಿಕ್ಕದು ಪೌಚ್ ಥರ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಒಳಗಡೆ ಈ ಥರ ಬರುತ್ತೆ. ಒಂದು ಬಾಟಲ್ಲು, ಅಂಬ್ರೆಲ್ಲಾ, ಪೌಚು ಈ ಥರ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಒಂದು ಜೊತೆ ಮಕ್ಕಳದ್ದು ಡ್ರೆಸ್ ಕೂಡ ಕ್ಯಾರಿ ಮಾಡೋದು, ಅಷ್ಟು ಸ್ಪೇಸಿಯಸ್ ಆಗಿದೆ ಒಳಗಡೆ ಎಲ್ಲ. ಕಾಸು ಹಾಕ್ಬೋದು ಇದೆ. ಹೌದು, ಕಾಸು ಹಾಕ್ಬೋದು ಇದರಲ್ಲಿ. ನೋಡ್ತಾ ಇದ್ದೀವಿ. ಇದ್ರ ಪ್ರೈಸ್ ಎಷ್ಟು ಅಂತ ಒಂದು ಅಂದಾಜಲ್ಲಿ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನೆಕ್ಸ್ಟ್ ಇನ್ನೊಂದು ಬ್ಯಾಗು, ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ನಾನೇ ತೊಗೊಂಬಾ ಅಂತ ಹೇಳಿ ತರಿಸ್ಕೊಂಡಿರೋ ಬ್ಯಾಗು ನೋಡಿ, ಎಷ್ಟು ಸಿಂಪಲ್ಲಾಗಿ ಎಷ್ಟು ಎಲಿಗೆಂಟ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು. ಇದೇ ಥರದ್ದು ಒಂದು ಮಲ್ಲೇಶ್ವರಮಲ್ಲಿ ನೋಡಿದ್ದೆ. ಸೊ ಪ್ರೈಸ್ ಜಾಸ್ತಿ ಆಯಿತು ಅಂತ ಹೇಳಿ ಬಿಟ್ಟು ಬಂದಿದ್ದೆ. ಸೊ ಹಾಗಾಗಿ ಅದನ್ನು ತೊಗೊಂಡಿರಲಿಲ್ಲ. ಇದು ಅಲ್ಲಿ ನೋಡಿದ್ನಲ್ವ, ನಮ್ಮ ಅಕ್ಕ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ಲು, ಅವಾಗ ನೋಡಿದ್ದು ಇಷ್ಟ ಆಯಿತು ಅಂತ ತೊಗೊಂಡೆ. ನೋಡಿ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು. ಇದರಲ್ಲಿ ಅಷ್ಟು ಜಾಸ್ತಿ ಏನು ಕ್ಯಾರಿ ಮಾಡೋಕ್ಕಾಗಲ್ಲ, ಸ್ವಲ್ಪ ದೊಡ್ಡದೇ ಇದೆ. ಬಟ್ ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಿದೆ. ಇದು ಈ ಥರ ಒನ್ ಡೇ ಟ್ರಿಪ್ ಹೋಗೋದಿದ್ರೆ ಇದರೊಳಗಡೆ ಏನಾದರೂ ಸ್ನ್ಯಾಕ್ಸು ಅದು ಇದು ಎಲ್ಲ ಇಟ್ಕೊಂಡು ಹೋಗ್ಬೋದು. ಇದಕ್ಕೊಂದು ಈ ಥರ ಇದನ್ನು ಕೂಡ ಕೊಟ್ಟಿದ್ದಾರೆ, ಸ್ಲಿಂಗ್ ಬ್ಯಾಗ್ ಥರ ನೇತಾಕೊಳ್ಳೋಕ್ಕೆ. ನನಗೆ ಆ್ಯಕ್ಚುಲಿ ಹಿಂಗೆ ಇಷ್ಟ ಆಯ್ತಿದ್ದು. ಎಲ್ಲ ಬ್ಯಾಗ್ಸ್ದು ಪ್ರೈಸು ನಿಮಗೇನಾದರೂ ಐಡಿಯಾ ಇದ್ದರೆ ನೋಡಿ ಗೆಸ್ ಮಾಡೋಣ, ಕರೆಕ್ಟಾಗಿ ಹೇಳ್ತೀರಾ ಅಂತ ಹೇಳಿ. ಇದು ಒಂದು ಚಿಕ್ಕ ಮಿನಿ ಬ್ಯಾಗ್. ಪಾಪು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ನಾವು ಹೊರಗಡೆ ಹೊರಟಿದ್ವಿ. ಸೊ ಹಾಗಾಗಿ ಇದ್ರದ್ದು ವಿಡಿಯೋ ಮಾಡಿಬಿಡೋಣ, ಮತ್ತೆ ಬಂದು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಾಡ್ತಿದ್ದೀನಿ. ತೋರಿಸು ಅವರಿಗೆ. ಇದು ನಮ್ಮ ಅಕ್ಕ ತೊಗೊಬಂದಿರೋ ಬ್ಯಾಗು, ಕ್ಯೂಟಾಗಿದೆ. ನಮ್ಮ ಮನೆಯವರು ವೆಯ್ಟ್ ಮಾಡ್ತಿದ್ದಾರೆ, ಟೈಮ್ ಆಯಿತು ಅಂತ ಹೇಳಿ. ಇದೊಂದು ಲಾಸ್ಟ್ ಬ್ಯಾಗು, ಇದೇ ನಮ್ಮ ಅಕ್ಕ ಕೊಟ್ಟಿರೋ ಗಿಫ್ಟು. ಸೊ ನೋಡಿ, ಇದು ಕೂಡ ಚೆನ್ನಾಗಿದೆ. ಸ್ಯಾರೀಸ್ ಎಲ್ಲ ಹಾಕ್ಕೊಂಡ್ರೆ ತೊಗೊಂಡೋಗ್ಬೋದು, ಅದನ್ನೆಲ್ಲ ಡ್ರೆಸ್ಸಿಂಗ್ಗೆ ತೊಗೊಂಡೋಗ್ಬೋದು. ಇದು ಒಂದು ಫೋನ್ ಇಟ್ಕೊಬೋದು ಅಷ್ಟೇ, ಪರ್ಸು, ಒಂದು ಫೋನ್. ನಮ್ಮ ಅಮ್ಮಂಗೂ ಒಂದು ಬ್ಯಾಗ್ ತಂದಿದ್ದಾಳೆ, ಅದ್ರದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನೋಡಿ. ಇಟ್ಕೊ ನಿತ್ಕೊ. ಪಾಪ ಮೇಲೆತ್ತು ಬಾತ ಹಿಂಗೆ. ಕೂತ್ಕೋ, ಇಟ್ಕೋ ಇಟ್ಕೋ. ಇದೆ ಬ್ಯಾಗ್ ಕಲೆಕ್ಷನ್ಸ್. ಹಾಗೆ ನನ್ನ ಮಗಳದ್ದು ಸ್ಕೂಲಿಗೆ ಹೋಗೋಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀರಾ ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ವಿಡಿಯೋ ಚಿಕ್ಕ ವಿಡಿಯೋಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಪು ಸ್ವಲ್ಪ ವಿಡಿಯೋ ನೋಡಿದ್ರೆ ಹಂಗೆ ಆಡ್ತಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.